ಎಲ್ಲ ಒಂದು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂ ಸಿ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ನಿಮಗೆ ಸೆಕೆಂಡ್ PUC ಆನ್ಯುವಲ್ ಎಕ್ಸಾಮಿನೇಷನ್ 2026ಕ್ಕೆ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಇವತ್ತಿನ ಈ ಒಂದು ನಿಮಗೆ ಆರ್ಟ್ಸ್ ವಿಷಯದ ಅಂದರೆ ಆರ್ಟ್ಸ್ ವಿಭಾಗದ ಕಲಾ ವಿಭಾಗದ ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ನೋಡೋಣ. ಅಂದರೆ 6 ವಿಷಯಗಳ ಬ್ಲೂ ಪ್ರಿಂಟ್ ನೋಡೋಣ. ಈ ಒಂದು ಬ್ಲೂ ಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಯಾರೆಲ್ಲ 2026ರ ಸಾಲಿನಲ್ಲಿ ನೀವೆಲ್ಲ ಆಲ್ಮೋಸ್ಟ್ 2026ರಲ್ಲಿ ಬರೀತೀರಾ. ಸೊ 2025 ಓದ್ತಾ ಇದ್ದೀರಾ, 2026 ನೀವು ಆನ್ಯುವಲ್ ಎಕ್ಸಾಮ್ ಬರೀತೀರಾ. ನಿಮಗೆಲ್ಲರೂ ಈ ಒಂದು ಪ್ರಿಂಟು ವೆರಿ ಇಂಪಾರ್ಟೆಂಟು. ಯಾಕಂದರೆ ಸೊ ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ ಸೇಮ್ ಟು ಸೇಮ್ ಅದೊಂದು ಪ್ಯಾಟರ್ನಲ್ಲಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕ್ವಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ಯಾವ ವಿಷಯ ಯಾವ ಪಾಠದಲ್ಲಿ ಎಷ್ಟು ಅಂಕ ಕೊಟ್ಟಿದ್ದಾರೆ, ಸೊ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಕೊನೆಯವರು ತಪ್ಪದೆ ನೋಡ್ಕೊಳ್ಳಿ. ಪ್ರತಿಯೊಬ್ಬ ಸೆಕೆಂಡ್ PUC ಸ್ಟೂಡೆಂಟ್ಸು ನೋಡಲೇಬೇಕು. ಸೊ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟು ಈ ಪ್ಯಾಟರ್ನ್ಗಳು. ಓಕೆ, ಕೊನೆಯವರಿಗೆ ತಪ್ಪದೆ ನೋಡ್ಕೊಳ್ಳಿ. ಸೊ ಎಲ್ಲ ವಿಷಯಗಳು ಈ ನೋಡಲ್ಲಿ ಕವರ್ ಮಾಡ್ತೀನಿ. ಕೊನೆಯವರಿಗೆ ತಪ್ಪದೆ ನೋಡಿ. ಬನ್ನಿ ಇವತ್ತಿನ ಈ ನೋಡೋಣ ಶಿವಣ್ಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ನ ಇನ್ಕೊಳ್ಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮುಂಬರುವ ದಿನಗಳ ನಿಮಗೆ ಈಗಾಗಲೇ ಬೋರ್ಡ್ ಅವರು ಮಾಲ್ ಪೇಪರ್ ಬಿಟ್ಟಿದ್ದಾರೆ. ಎಲ್ಲ ವಿಷಯದ ಮಾಲ್ ಕ್ವಶನ್ ಬಿಟ್ಟಿದ್ದಾರೆ. ಅವನು ಕೂಡ ಕೀ ಆನ್ಸರ್ ಆಗ್ತೀವಿ. ಎಲ್ಲ ಮಾಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ ಕೂಡ ಆಗ್ತೀವಿ. ಅಷ್ಟೇ ಅಲ್ಲ, ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಬರುವಂಥ ಪ್ರಶ್ನೆಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು, ಎಲ್ಲ ವಿಡಿಯೋಗಳು A to Z ವಿಡಿಯೋಗಳು ಇದೊಂದು ಚಾನಲ್ ಆಗ್ತೀವಿ. ಸೊ ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಗಿ ಮಾಡ್ಕೊಳ್ಳಿ. ಇಲ್ಲಿ ಬಂದಿರೋ ಮಾಡ್ಕೊಂಡು ಹೋಗಿ. ಸೊ ನೆಕ್ಸ್ಟ್ ವಿಡಿಯೋಗಳು ವೆರಿ ಇಂಪಾರ್ಟೆಂಟು. ಅದನ್ನು ಇಲ್ಲಿ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಖಂಡಿತ ಒಬ್ಬರಾದರೂ ಶೇರ್ ಮಾಡಿ. ಸೊ ಅವರು ಕೂಡ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 2025-26 ದ್ವಿತೀಯ PUC ಪರೀಕ್ಷೆ ಅಂದರೆ ಯಾವುದು ನೀಲನಕ್ಷೆ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಬ್ಲೂ ಪ್ರಿಂಟ್ ಅಂತ ಕರೀತಾರೆ. ಓಕೆ, ವಿಷಯ ಕನ್ನಡ. ನಾವು ಕನ್ನಡ ವಿಷಯದಿಂದ ನೋಡ್ತಾ ಹೋಗೋಣ. 6 ವಿಷಯ ನೋಡೋಣ. ವಿಷಯ ಕನ್ನಡ. ಮೊದಲಾಗಿ ನಿಮಗೆ ಏನಿದು ಬ್ಲೂ ಪ್ರಿಂಟ್ ಅಂತಂದರೆ, ಏನು ನೀಲನಕ್ಷೆ ಅಂತಂದರೆ ಏನಿರಲ್ಲ. ಇಲ್ಲಿ ಯಾವ ಪಾಠದ ಮೇಲೆ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ ಇಷ್ಟೇ ಇರ್ತದೆ. ನೋಡ್ಕೊಳ್ಳಿ. ಮೊದಲಾಗಿ ನಿಗದಿಗೊಳಿಸಿದ ಅಂಕಗಳು ಅ ವಿಭಾಗ, ಆ ವಿಭಾಗ, ಈ ವಿಭಾಗ, ಆಮೇಲೆ ಉ ವಿಭಾಗ ಅಂತ ಮಾಡ್ತಾರೆ. ಸೊ ಅ ವಿಭಾಗದಲ್ಲಿ 1 ಅಂಕ ಪ್ರಶ್ನೆಗಳು, ಆ ವಿಭಾಗದಲ್ಲಿ 2 ಅಂಕ ಪ್ರಶ್ನೆಗಳು, ಈ ವಿಭಾಗದಲ್ಲಿ 3 ಅಂಕ ಪ್ರಶ್ನೆ ಇರ್ತವೆ, ಮತ್ತು ಈ ವಿಭಾಗದಲ್ಲಿ 4 ಅಂಕ ಪ್ರಶ್ನೆಗಳು, ಉ ವಿಭಾಗದಲ್ಲಿ 2 ಅಂಕದ ಪ್ರಶ್ನೆ ಇರ್ತವೆ. ಓಕೆ, ಸೊ ನೋಡ್ಕೊಳ್ಳಿ. ನಾನು ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಈಗಾಗಲೇ ಹಾಕಿದ್ದೀನಿ ನೋಡಿ, ಚಾನಲಲ್ಲಿ ವಿವರಣೆ ಕೊಟ್ಟಿದ್ದೀನಿ. ಸೊ ನೋಡ್ಕೋಬೋದು. ಇವಾಗ ಜಸ್ಟು ಪ್ಯಾಟರ್ನ್ ನೋಡ್ತಾ ಹೋಗೋಣ. ಪದ್ಯ ಭಾಗ ನಿಮಗೆ ಟೋಟಲಾಗಿ ಎಲ್ಲ ಪದ್ಯದ ಮೇಲೆ ಟೋಟಲಿ 43 ಅಂಕಗಳಿಗೆ ಕ್ವಶನ್ ಕೇಳ್ತಾರೆ. ಪರೀಕ್ಷೆಯಲ್ಲಿ ಎಲ್ಲ ಪದ್ಯಗಳಲ್ಲಿ 43 ಅಂಕ ಕೇಳ್ತಾರೆ. ಟೋಟಲಿ ಎಷ್ಟು ಪದ್ಯ ನಿಮಗೆ ಅವನ್ನೆಲ್ಲ ಓದ್ಕೊಂಡ್ರೆ ನಿಮಗೆ ಪರೀಕ್ಷೆಯಲ್ಲಿ 43 ಅಂಕ ಬರ್ತವೆ. ಓಕೆ, ಅವೆಲ್ಲ ಅಂತಂದರೆ ಕದಡಿದ ಸೆಲ್ಯಂ ತಿಳಿವದೆ ಈ ಒಂದು ಪದ್ಯ ಭಾಗ ನಿಮಗೆ ಟೋಟಲಾಗಿ 7 ಮಾರ್ಕ್ಸ್ ಕೇಳ್ತಾರೆ. 7 ಅಂಕ ಕೇಳ್ತಾರೆ. ಆ 7 ಅಂಕಗಳು ನಿಮಗೆ 1 ಅಂಕ ಪ್ರಶ್ನೆ ಒಂದಿರ್ತದೆ, ನಂತರ 2 ಅಂಕದ ಪ್ರಶ್ನೆ ಒಂದಿರ್ತದೆ, ನಂತರ 4 ಅಂಕ ಪ್ರಶ್ನೆ ಒಂದಿರ್ತದೆ. ಟೋಟಲಾಗಿ 7 ಮಾರ್ಕ್ಸ್ ಕೇಳ್ತಾರೆ. ಸೊ ಈ ರೀತಿ ಪ್ಯಾಟರ್ನ್ ಇರ್ತದೆ. ಅರ್ಥ ಆಯ್ತಾ? ನಿಮ್ಮ ಕ್ವಶನ್ ಪೇಪರು ಇದೇ ರೀತಿ ಸೆಟ್ ಮಾಡ್ತಾರೆ. ಇದು ಆನ್ಯುವಲ್ ಎಕ್ಸಾಮ್ಗೆ ತುಂಬ ಕನ್ಫ್ಯೂಸ್ ಇರ್ತಾರೆ. ಯಾವುದು ಎಕ್ಸಾಮ್ ಏನಂತ ಆನ್ಯುವಲ್ ಎಕ್ಸಾಮು. ಇನ್ನೇನು 2026 ಎಕ್ಸಾಮ್ ಬರೀತಾರೆ ಆನ್ಯುವಲ್ ಎಕ್ಸಾಮು, ಅದೇ ಎಕ್ಸಾಮು. ಓಕೆ, 2ನೇದು ವಚನಗಳು ಟೋಟಲ್ ನಿಮಗೆ 5 ಮಾರ್ಕ್ಸ್ ಕೇಳ್ತಾರೆ. ಎಕ್ಸಾಮಲ್ಲಿ 5 ಮಾರ್ಕ್ಸು ವಚನಗಳಿಂದ ಕೇಳ್ತಾರೆ. ನಂತರ 3ನೇ ಪದ್ಯ ಭಾಗ ಇನ್ನೂ ಊಟದಿರಲಿ ನಾರ್ಯರಲ್ಲವು ಟೋಟಲ್ ನಿಮಗೆ 7 ಮಾರ್ಕ್ಸ್ ಕೇಳ್ತಾರೆ. 7 ಅಂಕಗಳನ್ನು ಕೇಳ್ತಾರೆ. ಇನ್ನು 4ನೇ ಪದ್ಯ ಭಾಗ ಪಗೆಯಂ ಬಾಲಕನೆಂಬರೆ ಈ ಒಂದು ಅಧ್ಯಾಯ ನಿಮಗೆ ಟೋಟಲಾಗಿ ಎಷ್ಟು ಕೇಳ್ತಾರೆ? 4 ಅಂಕ ಕೇಳ್ತಾರೆ. 4 ಮಾರ್ಕ್ಸನ್ನು ಕೇಳ್ತಾರೆ. ಇನ್ನು ಜಾಲಿ ಎಂಬಾರದಂತೆ ಟೋಟಲಾಗಿ ನಿಮಗೆ 2 ಮಾರ್ಕ್ಸ್ ಮಾತ್ರ ಕೇಳ್ತಾರೆ. 2 ಅಂಕ ಮಾತ್ರ ಕೇಳ್ತಾರೆ. ಸೊ ಮಲ್ಟಿಪಲ್ಲು ಅಂದರೆ ಒಂದು ಮಲ್ಟಿಪಲ್ ಇರ್ತದೆ, ಇನ್ನೊಂದು ಅದು ಬಿಟ್ಟ ಸ್ಥಳ ಇರ್ಬೋದು, ಹೊಂದಿಸಿ ಬೇರೆ ಇರ್ಬೋದು. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟು 6ನೇ ಪದ್ಯ ಭಾಗ ಹಬ್ಬಲ್ಲಿ ಅವರ ರಸಬಳ್ಳಿ ಈ ಒಂದು ಪದ್ಯ ಭಾಗ ನಿಮಗೆ ಟೋಟಲಾಗಿ 3 ಅಂಕ ಕೇಳ್ತಾರೆ. ನಂತರ 7ನೇ ಅಧ್ಯಾಯ ಬೆಳಗು ಜಾವ ಈ ಒಂದು ಪದ್ಯ ಭಾಗ ನಿಮಗೆ ಟೋಟಲಾಗಿ 3 ಅಂಕ ಕೇಳ್ತಾರೆ. ನಂತರ ಮುಂಬೈ ಜಾತಕ ಪದ್ಯ ಭಾಗ ನಿಮಗೆ ಟೋಟಲಾಗಿ 4 ಅಂಕಗಳನ್ನ ಕೇಳ್ತಾರೆ. ಮುಂದೆ ನೋಡ್ಕೋಬೋದು, ನೀವು ಮುಂದೆ ಕೊಟ್ಟಿದ್ದಾರೆ. ಸೊ 1 ಮಾರ್ಕ್ಸ, 2 ಮಾರ್ಕ್ಸ, 3 ಮಾರ್ಕ್ಸ, 4 ಮಾರ್ಕ್ಸ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನಂತರ ಶಿಲುಬೆ ಏರುದ್ದಾನೆ 3 ಅಂಕ ಕೇಳ್ತಾರೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ 3 ಅಂಕ. ಹತ್ತಿ ಚಿತ್ತ ಮತ್ತು 1 ಅಂಕ. ಒಮ್ಮೆ ನಗುತ್ತವೆ 1 ಅಂಕ ಕೇಳ್ತಾರೆ. ವೆರಿ ಇಂಪಾರ್ಟೆಂಟು, ಚೆನ್ನಾಗಿ ನೋಡ್ಕೊಳ್ಳಿ. ಇನ್ನು ನೋಡ್ಕೊಳ್ಳಿ, ಮುಂದೆ ನೋಡ್ಕೊಳ್ಳಿ. ನಾನು ಜಸ್ಟ್ ಟೋಟಲ್ ಹೇಳ್ತಾ ಇದ್ದೀನಿ ಮಾರ್ಕ್ಸು. ನೀವು ಎಷ್ಟು ಮಾರ್ಕ್ಸು ಮುಂದೆ ನೋಡ್ಕೋಬೋದು, ಮುಂದೆ ಕೊಟ್ಟಿದ್ದಾರೆ ನೋಡಿ. ಇನ್ನು ನಂತರ ಗದ್ಯ ಭಾಗ ಬರ್ತದೆ. ಪಾಠಗಳು ಗದ್ಯ ಭಾಗ ಬರ್ತವೆ. ಟೋಟಲಾಗಿ ನಿಮಗೆ ಗದ್ಯ ಭಾಗ ನಿಮಗೆ 32 ಅಂಕ ಕೇಳ್ತಾರೆ. 32 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ಎಕ್ಸಾಮ್ನಲ್ಲಿ. ಮುಟ್ಟಿಸಿಕೊಂಡವನು ಈ ಒಂದು ಗದ್ಯ ಭಾಗದಿಂದ ಈ ಒಂದು ಅಧ್ಯಾಯದಿಂದ ನಿಮಗೆ ಟೋಟಲಾಗಿ 6 ಅಂಕ ಕೇಳ್ತಾರೆ. 6 ಅಂಕ. ನಂತರ ವಾಲ್ಪರೆ ಅಭಿವೃದ್ಧಿಯಿಂದ ದುರಂತ ಈ ಒಂದು ಅಧ್ಯಾಯದಿಂದ ನಿಮಗೆ ಎಷ್ಟು 4 ಅಂಕ ಕೇಳ್ತಾರೆ. ನಂತರ ಆಯ್ಕೆ ಇದೆ ನಮ್ಮ ಕೈಯಲ್ಲಿ
ಈ ಒಂದು ಗದ್ಯ ಭಾಗದ ನಿಮಗೆ ಟೋಟಲಾಗಿ 4 ಅಂಕ ಕೇಳ್ತಾರೆ. ನಂತರ ಕನ್ನಡ ಕಟ್ಟೋ ಕೆಲಸ 3 ಅಂಕ, ದನಿಗಳ ಬೆಳೆ ಲೋಟ 5 ಅಂಕ, ಬದುಕನ್ನು ಪ್ರೀತಿಸಂತ 3 ಅಂಕ 3 ಅಂಕ. ನಂತರ ತಿರುಳುಗನ್ನಡದ ಬೆಳ್ನುಡಿ 4 ಅಂಕ, ಹಳ್ಳಿಯ ಚಹಾ ಹೋಟೆಲ್ಗಳು 3 ಅಂಕ. ಇಷ್ಟು ಪ್ಯಾಟರ್ನು. ನಂತರ ದೀರ್ಘ ಗದ್ಯ ಒಂದೇ ಇದೆ ನಿಮಗೆ, ಯಾವುದದು ಕೃಷ್ಣೇಗೌಡ ನಾನೇ. ನೋಡಿ ವೆರಿ ಇಂಪಾರ್ಟೆಂಟು ಈ ಒಂದು ದೀರ್ಘ ಗದ್ಯ. ಯಾಕಂದ್ರೆ ನೋಡಿ ಟೋಟಲ್ ಆಗಿ ಕೃಷ್ಣೇಗೌಡನ ಆನೆ ಮೇಲೆ ನಿಮಗೆ 25 ಅಂಕ ಕೇಳ್ತಾರೆ. ಅರ್ಥ ಆಯ್ತಾ? 25 ಅಂಕಗಳು ನಿಮಗೆ ಕ್ವಶನ್ ಪೇಪರಲ್ಲಿ ಕ್ವಶನ್ಗಳು ಇರ್ತವೆ. ವೆರಿ ಇಂಪಾರ್ಟೆಂಟು ಕೃಷ್ಣೇಗೌಡನ ಆನೆ. ಹೆಚ್ಚಾಗಿ ನಿಮ್ಮ ಗದ್ಯ ಭಾಗ ಅಲ್ಲ, ಪದ್ಯ ಭಾಗಕ್ಕಿಂತ ಹೆಚ್ಚು ಇದೇ ಒಂದು ಹೆಚ್ಚಾಗಿ ಮಾರ್ಕ್ಸ್ ಕೇಳ್ತಾರೆ. ಓಕೆ, ಇದೊಂದು ಹೆಚ್ಚ ಅಂದರೆ ದೀರ್ಘ ಗದ್ಯ ಹೆಚ್ಚಾಗಿ ಮಾರ್ಕ್ಸ್ ಇದನ್ನೇ ಕೇಳ್ತಾರೆ. ಕೃಷ್ಣೇಗೌಡನ ಆನೆ ಪೂರ್ತಿ ನೀವು ಗದ್ಯವನ್ನು ಓದ್ಕೊಂಡ್ರೆ ಅಂದರೆ ದೀರ್ಘ ಗದ್ಯನ ಓದ್ಕೊಂಡ್ರೆ 25 ಮಾರ್ಕ್ಸನ್ನು ಪಡ್ಕೋಬೋದು. ನೋಡ್ಕೊಳ್ಳಿ, ಕೊಟ್ಟಿದ್ದಾರೆ ನೋಡೋರು 1 ಮಾರ್ಕ್ಸ್ ಎಷ್ಟು, 2 ಮಾರ್ಕ್ಸ್ ಎಷ್ಟು, 3 ಮಾರ್ಕ್ಸ್ ಎಷ್ಟು ಎಲ್ಲ ಕೊಟ್ಟಿದ್ದಾರೆ, ನೋಡ್ಕೋಬೋದು. ಇಷ್ಟು ಈ ಒಂದು ಕನ್ನಡ ವಿಷಯದ ಬ್ಲೂ ಪ್ರಿಂಟು ನೀಲನಕ್ಷೆ ಇರ್ತದೆ. ಇಷ್ಟು ನೋಡ್ಕೊಳ್ಳಿ ಸಾಕು. ಮುಂದೆ ಬರುವಂಥ ಹುಡುಗರಲ್ಲಿ ನಿಮಗೆ ಮಾಡೆಲ್ ಪೇಪರ್ ಹಾಕ್ತೀನಿ, ಅವಾಗ ಹೇಳ್ತೀನಿ ನಿಮಗೆ ಯಾವ ರೀತಿ ಕ್ವಶನ್ ಪೇಪರ್ ಕೊಡ್ತಾರೆ ಪ್ರತಿಯೊಂದು ಹೇಳ್ತೀನಿ. ನೋಡ್ಕೊಳ್ಳಿ ಮುಂದೆ ಬರೋ ವಿಡಿಯೋಗಳನ್ನ. ಇವಾಗ ನೆಕ್ಸ್ಟು ಇಂಗ್ಲೀಷ್ ನೋಡೋಣ. ಸೊ ನೆಕ್ಸ್ಟ್ ವಿಷಯ ಯಾವುದು? ಇಂಗ್ಲೀಷು. ಇನ್ಮೇಲೆ ನಾನು ಫಾಸ್ಟಿಗೆ ಹೇಳ್ತಾ ಹೋಗ್ತೀನಿ. ಇನ್ನು ಎಷ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ ನೀವು ಕನ್ನಡ ಬೇಕನ್ನೋರು ಸ್ಕ್ರೀನ್ಶಾಟ್ ತೊಗೋಬೋದು. ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸೊ ನಿಮಗೆ ಹೆಲ್ಪ್ ಆಗ್ತದೆ. ನೋಡಿ ಬರ್ಕೋಬೋದು, ನೀವು ಬರ್ಕೋತೀರಾ ಏನು ಮಾಡ್ತಾರೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೋಡ್ಕೊಳ್ಳಿ, ಎರಡು ಪೇಜನ್ನು ಕೊಟ್ಟಿರ್ತೀನಿ, ನೀವು ಬರ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ಬೇಕನ್ನೋರು ತೊಗೋಬೋದು. ಅಥವಾ ನೀವು PDF ಬೇಕನ್ನೋರು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪು ಜಾಯ್ನ್ ಆಗಿಲ್ಲಿ, ಅಲ್ಲಿ ನಿಮಗೆ PDF ಕಳಿಸ್ಕೊಡ್ತೀವಿ. ಲಿಂಕು ಕೆಳಗಿರ್ತದೆ, ಕೆಳಗಡೆ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿಂದ ಹೋಗಿಬಿಟ್ಟು ಜಾಯ್ನ್ ಆಗಿ. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆಯಿತಾ? ನೆಕ್ಸ್ಟು ಇಂಗ್ಲೀಷ್ ಹೋಗೋಣ. ಇಂಗ್ಲೀಷ್ ವಿಷಯ. ಓಕೆ, ವೇಟ್ ಮಾಡಿ. ಸಬ್ಜೆಕ್ಟು ಇಂಗ್ಲೀಷು 2025-26 ಸೆಕೆಂಡ್ PUC ಬ್ಲೂ ಪ್ರಿಂಟು. ನೋಡಿ ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ಇರ್ತದೆ, ಏನಿರೋದಿಲ್ಲ, ಅಷ್ಟೊಂದು ಡಿಫ್ರೆಂಟ್ ಇರೋದಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯಟ್ ನಿಮಗೆ ಟೋಟಲಿಗೆ 3 ಮಾರ್ಕ್ಸ್ ಕೇಳ್ತಾರೆ. 3 ಮಾರ್ಕ್ಸಲ್ಲಿ ನಿಮಗೆ 1 ಮಾರ್ಕ್ಸ್ ಒಂದಿರ್ತದೆ, 2 ಮಾರ್ಕ್ಸ್ ಒಂದಿರ್ತದೆ. ನೋಡಿ ಇಷ್ಟೇ. ನೋಡಿ ತುಂಬ ಅನ್ಕೋತೀರಾ ಸಮರಿ ಕೇಳ್ತಾರೆ ನಮ್ಮ ಅನಾಲಿಸಮ್ ಅಂತ. ಸಮರಿ ಕೇಳೋದಿಲ್ಲ, ನಿಮಗೆ 1 ಮಾರ್ಕ್ಸ್ 1 ಬರ್ತದೆ, ಮತ್ತು 2 ಮಾರ್ಕ್ಸ್ 1 ಬರ್ತದೆ. ನೋಡಿ ಟೋಟಲಿಗೆ 3 ಮಾರ್ಕ್ಸ್ ಇಷ್ಟೇ ಬರ್ತವೆ ರೋಮಿಯೋ ಆ್ಯಂಡ್ ಜೂಲಿಯಟ್ನಿಂದ. ನಂತರ 2 ಡಿಯರ್ ನಿಮಗೆ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ನಂತರ ಆನ್ ಚಾನಲ್ ಮೇಲೆ ಟೋಟಲಾಗಿ 3 ಮಾರ್ಕ್ಸ್ ಕೇಳ್ತಾರೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ಎ ಸನ್ನಿ ಮಾರ್ನಿಂಗ್ ಇಂದ ನಿಮಗೆ 8 ಮಾರ್ಕ್ಸ್ ಕೇಳ್ತಾರೆ. ವೆನ್ ಯು ಆರ್ ಓಲ್ಡ್ ಇಂದ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. ದ ಗಾರ್ಡನರ್ ಇಂದ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡು 3 ಮಾರ್ಕ್ಸ್ ಕೇಳ್ತಾರೆ. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಒಂದು ಚಾಪ್ಟರ್ನಿಂದ ನಿಮಗೆ ಟೋಟಲಾಗಿ 5 ಮಾರ್ಕ್ಸನ್ನು ಕೇಳ್ತಾರೆ. ಹೆವೆನ್ ಇಫ್ ಯು ಆರ್ ನಾಟ್ ಹೇರ್ ಆನ್ ಅರ್ತ್ ಈ ಒಂದು ಪೋಯಮಿಂದ ನಿಮಗೆ ಟೋಟಲಾಗಿ 3 ಮಾರ್ಕ್ಸನ್ನು ಕೇಳ್ತಾರೆ. ನಂತರ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಟೋಟಲಾಗಿ 4 ಮಾರ್ಕ್ಸನ್ನು ಕೇಳ್ತಾರೆ. ನಂತರ ದ ವಾಟರ್ ಮೇಲೆ 5 ಮಾರ್ಕ್ಸು. ವೇರ್ ದೇರ್ ಇಸ್ ಎ ವೇಲ್ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ವಾಟರ್ ಮೇಲೆ 3 ಮಾರ್ಕ್ಸು. ಟೋಟಲಾಗಿ ನಿಮಗೆ 60 ಮಾರ್ಕ್ಸು ಇರ್ತದೆ ಇಷ್ಟು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನಿಮಗೆ ಗ್ರಾಮರ್ ಬಗ್ಗೆ ಇರ್ತದೆ. ಓಕೆ, ಗ್ರಾಮರ್ ಬಗ್ಗೆ ಇರ್ತದೆ. ಆರ್ಟಿಕಲ್ಸ್ ಆರ್ ಪ್ರಪೋಸಿಷನ್ ಮೇಲೆ ನಿಮಗೆ ಟೋಟಲಾಗಿ ಎಷ್ಟು ಕೇಳ್ತಾರೆ ನೋಡಿ, 1 ಮಾರ್ಕ್ಸ್ ಇರ್ತದೆ. ಜಂಬಲ್ ಸೆಗ್ಮೆಂಟ್ಸ್ 1 ಮಾರ್ಕ್ಸು. ಸೊ ಇದೇ ರೀತಿ ಎಲ್ಲ ಗ್ರಾಮರ್ ಟಾಪಿಕ್ ಮೇಲೆ ಕ್ವಶನ್ಗಳು ಇರ್ತವೆ. ಸೊ ಇದನ್ನ ಪಾಸ್ ಮಿನಿಟ್ ನೋಡ್ಕೊಳ್ಳಿ. ಈಗಾಗಲೇ ಹಾಕಿದ್ದೀನಿ ನೋಡಿ ಇಂಗ್ಲೀಷ್ ಮೇಲೆ ಬ್ಲೂ ಪ್ರಿಂಟ್ ಮೇಲೆ ಈ ನೀಟಾಗಿ ವಿಡಿಯೋ ಹಾಕಿದ್ದೀನಿ. ಸೊ ಅಲ್ಲಿ ಹೇಳಿದೆ ನಿಮಗೆ ಯಾವ ಕ್ವಶನ್ ಕೇಳ್ತಾರೆ ಅಂತ ಹಾಕಿರ್ತೀನಿ, ನೋಡಿ ನೋಡ್ಕೋಬೋದು. ಓಕೆ, ಸೊ ಇಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಹೋಗೋಣ ನಾವು. ಟೋಟಲಾಗಿ 60 ಮಾರ್ಕ್ಸ್ಗೆ ಗ್ರಾಮರ್ ಇರ್ತದೆ. ಓಕೆ, ಅಂದರೆ ನಿಮಗೆ ಟೋಟಲಾಗಿ 120 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರ್ತದೆ. ಆ 120 ಮಾರ್ಕ್ಸಲ್ಲಿ ನೀವು 80 ಮಾರ್ಕ್ಸನ್ನು ಬರಬೇಕು. ಈ ರೀತಿ ಚಾಯ್ಸ್ ಇರ್ತದೆ, ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಚಾಯ್ಸ್ ಇರ್ತದೆ, ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಓಕೆ, ನೆಕ್ಸ್ಟು ಸ್ಕ್ರೀನ್ಶಾಟ್ ಬೇಕನ್ನೋರು ತೊಗೋಬೋದು. ಓಕೆ, ಸೊ ಇಷ್ಟು ಬ್ಲೂ ಪ್ರಿಂಟು ತೊಗೊಳ್ಳೋರು ತೊಗೋಬೋದು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ವಿಷಯ. ಓಕೆ, ವೇಟ್ ಮಾಡಿ ಸ್ವಲ್ಪ. ನೆಕ್ಸ್ಟು ಹಿಸ್ಟ್ರಿ ನೋಡೋಣ. ಹಿಸ್ಟ್ರಿ, ಇತಿಹಾಸ. ಓಕೆ, ಇಲ್ಲಿ ಕೂಡ ಸೇಮ್ ಇರ್ತದೆ ಪ್ಯಾಟರ್ನು, ಏನು ಅಷ್ಟು ಡಿಫ್ರೆಂಟ್ ಇರೋದಿಲ್ಲ, ಎಲ್ಲ ವಿಷಯಗಳು ಸೇಮೇ ಇರ್ತವೆ. ನೋಡ್ಕೋಣ. PTK ಮೇಲೆ ನಿಮಗೆ ಟೋಟಲಾಗಿ 5 ಮಾರ್ಕ್ಸ್ ಕೇಳ್ತಾರೆ. ನಂತರ ಶಿಲಾಯುಗ ಮತ್ತು ಲೋಹಯುಗ ಟೋಟಲಾಗಿ 2 ಮಾರ್ಕ್ಸು. ಸಿಂಧು ನಾಗರಿಕತೆ ಟೋಟಲಾಗಿ 4 ಮಾರ್ಕ್ಸು. ಪ್ರಾಚೀನ ಯುಗ ಟೋಟಲಾಗಿ 36 ಮಾರ್ಕ್ಸ್. ನೋಡಿ ನೀವು ಪ್ರಾಚೀನ ಯುಗ ಒಂದು ಓದ್ಕೊಂಡ್ರೆ 36 ಮಾರ್ಕ್ಸ್ ಬರ್ತವೆ. ನಂತರ ಮಧ್ಯಕಾಲೀನ ಯುಗ 25 ಮಾರ್ಕ್ಸ್, 25 ಅಂಕ. ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ 7 ಅಂಕ. ಆಧುನಿಕ ಯುಗ 36 ಅಂಕ. ಭೂಪಟ ಕಾರ್ಯ 5 ಅಂಕ ಇರ್ತದೆ. ನೋಡ್ಕೊಳ್ಳಿ. ಸೊ ನೋಡಿ ನೀವು ಇದ್ರ ಮೇಲೆ ತಿಳ್ಕೊಳ್ಳಿ ಯಾವ ಅಧ್ಯಾಯವನ್ನು ಯಾವ ರೀತಿ ಓದ್ಕೋಬೇಕಂತ. ಯಾವುದು ಹೆಚ್ಚು ನಿಮಗೆ ಮಾರ್ಕ್ಸ್ ಇದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮಲ್ಲಿ ಅವೇ ಹೆಚ್ಚು ಬರ್ತವೆ. ಓಕೆ, ಸೊ ನೋಡಿ 35 ಮಾರ್ಕ್ಸ್ ಇದೆ ನೋಡಿ. ಯಾವುದು 36 ಮಾರ್ಕ್ಸು ಪ್ರಾಚೀನ ಯುಗದ ಮೇಲೆ. ಮಧ್ಯಕಾಲೀನ ಯುಗದ ಮೇಲೆ 25 ಮಾರ್ಕ್ಸು. ಇವನ್ನ ಚೆನ್ನಾಗಿ ಓದ್ಕೋಬೇಕು ನೀವು. ಹೆಚ್ಚಾಗಿ ಇಲ್ಲಿಂದ ಪ್ರಶ್ನೆ ಬರ್ತವೆ ಹೆಚ್ಚಾಗಿ. ಓಕೆ, ಎಲ್ಲ MNಲ್ಲಿ ನೋಡ್ಕೋಬೋದು. ಸೊ ಸ್ಕ್ರೀನ್ಶಾಟ್ ಬೇಕನ್ನೋರು ತೊಗೋಬೋದು. ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮ್ ನೋಡೋಣ. ತುಂಬ ಜನ ಕೇಳ್ತಾರೆ ಕನ್ನಡ ಮೀಡಿಯಮ್ ಕೊಟ್ಟರೆ ಇಂಗ್ಲೀಷ್ ಮೀಡಿಯಮ್ ಅಂತ. ನೋಡಿ ಇಂಗ್ಲೀಷ್ ಮೀಡಿಯಮ್ ನೋಡ್ಕೋಬೋದು. ಸೊ ಇಬ್ಬರು ಕೂಡ ಇರ್ತದೆ.
ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಷಯ ಹೋಗೋಣ. ನೆಕ್ಸ್ಟ್ ವಿಷಯ ಬಂದ್ಬಿಟ್ಟು ಓಕೆ ಪೊಲಿಟಿಕಲ್ ಸೈನ್ಸ್ ನೋಡ್ತಾ ಹೋಗೋಣ. ಓಕೆ, ಪೊಲಿಟಿಕಲ್ ಸೈನ್ಸು ಮೊದಲು ಇಂಗ್ಲೀಷ್ ಮೀಡಿಯಮ್ ನೋಡ್ಕೋಬೋದು. ಓಕೆ, ಇಂಗ್ಲೀಷ್ ಮೀಡಿಯಮ್ ಇದು, ನಾನು ಕನ್ನಡ ಮೀಡಿಯಮ್ ಹೇಳ್ತಾ ಹೋಗ್ತೀನಿ. ಓಕೆ, ನೋಡ್ಕೋಬೋದು, ಅಥವಾ ನೀವು ಸ್ಕ್ರೀನ್ ಬೇಕು ಅನ್ನೋರು ನೋಡ್ಕೋಬೋದು. ಓಕೆ, ಕನ್ನಡ ಮೀಡಿಯಮ್ ನೋಡಿ ಅಷ್ಟು ಸೇಮ್ ಇದೆ, ಡಿಫ್ರೆಂಟ್ ಇರೋದಿಲ್ಲ. ಭಾರತದ ರಾಜಕೀಯ ವ್ಯವಸ್ಥೆ ಉಗಮ 12 ಅಂಕ ಕೇಳ್ತಾರೆ. ಚುನಾವಣೆ ಭಾರತದ ಪಕ್ಷ ಪದ್ಧತಿ 14 ಅಂಕ. ಭಾರತದಲ್ಲಿ ಆಡಳಿತ ಯಂತ್ರ 10 ಅಂಕ. ಸಾಮಾಜಿಕ ಚಳುವಳಿ ಪರಿಣಾಮಗಳು 5 ಅಂಕ. 5 ಅಂಕ ಅಲ್ಲ, 10 ಅಂಕ. ಸ್ವದೇರ್ತಿ 12 ಅಂಕ, 18 ಅಂಕ, 11 ಅಂಕ, 13 ಅಂಕ, 15 ಅಂಕ, 16 ಅಂಕ ಇರ್ತದೆ. ಸೊ ಇಷ್ಟೇ ಇರ್ತದೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟು ವಿಷಯವನ್ನು ಹೋಗೋಣ. ಸೊ ಪೊಲಿಟಿಕಲ್ ಆಯಿತು. ನೆಕ್ಸ್ಟು ಜಿಯೋಗ್ರಫಿ ಹೋಗೋಣ. ಓಕೆ, ಜಿಯೋಗ್ರಫಿ ಭೂಗೋಳಶಾಸ್ತ್ರ. ಓಕೆ ನೋಡಿ, ಟೋಟಲಾಗಿ ನಿಮಗೆ ನೋಡ್ಕೊಳ್ಳಿ, ಇದು ಕೂಡ ಸೇಮು ಅರ್ಥ. ಯಾವುದು ಇತಿಹಾಸ ರೀತಿ, ಇದು ಕೂಡ ಮಾನವ ಭೂಗೋಳಶಾಸ್ತ್ರ ಟೋಟಲಾಗಿ 5 ಅಂಕ. ಪ್ರಪಂಚದ ಜನಸಂಖ್ಯೆ 10 ಅಂಕ. ಮಾನವನ ಆರ್ಥಿಕ ಚಟುವಟಿಕೆಗಳು 5 ಅಂಕ. ಸಾರಿಗೆ ಮತ್ತು ಸಂಪರ್ಕ 6 ಅಂಕ. ಮಾನವ ವಸತಿಗಳು 3 ಅಂಕ. ಭಾರತ ಜನಸಂಖ್ಯೆ 12 ಅಂಕ. ಭೂ ಮತ್ತು ಜಲ ಸಂಪನ್ಮೂಲಗಳು 10 ಅಂಕ. ಮತ್ತು ವ್ಯವಸಾಯ ಆಗಿರ್ಬೋದು, ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಸೊ ಎಲ್ಲ ಅದೇ ಕೊಟ್ಟಿದ್ದಾರೆ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೋಬೋದು. ಓಕೆ, ನೋಡ್ಕೊಳ್ಳಿ, ಅಥವಾ ನಿಮಗೆ ಸ್ಕ್ರೀನ್ಶಾಟ್ ಬೇಕನ್ನೋರು ತೊಗೋಬೋದು. ನೆಕ್ಸ್ಟು ವಿಷಯ ಇಂಗ್ಲೀಷ್ ಮೀಡಿಯಮ್ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ವಿಷಯ ಹೋಗೋಣ. ನೆಕ್ಸ್ಟ್ ವಿಷಯ ಬಂದ್ಬಿಟ್ಟು ಯಾವುದು, ಲಾಸ್ಟ್ ವಿಷಯ ಯಾವುದು, ಸೋಸಿಯಾಲಜಿ ಬಗ್ಗೆ ನೋಡೋಣ. ಸಮಾಜಶಾಸ್ತ್ರ. ಓಕೆ, ಸಮಾಜಶಾಸ್ತ್ರ 2025-26 ದ್ವಿತೀಯ PUC ನೀಲನಕ್ಷೆ ಬ್ಲೂಪ್ರಿಂಟು ನೋಡ್ಕೊಳ್ಳಿ. ಭಾರತೀಯ ಸಮಾಜ ನಿರ್ಮಾಣ ಮತ್ತು ಜನಸಂಖ್ಯಾಶಾಸ್ತ್ರ ಟೋಟಲಾಗಿ 20 ಮಾರ್ಕ್ಸ್. ನೋಡಿ ಎಷ್ಟು ಇಂಪಾರ್ಟೆಂಟ್ ನೋಡಿ, 20 ಮಾರ್ಕ್ಸು. ಆಮೇಲೆ ಸಾಮಾಜಿಕ ಅಸಮಾನತೆ, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಟೋಟಲಾಗಿ 15 ಮಾರ್ಕ್ಸು, 15 ಅಂಕ. ಒಳಗೊಳ್ಳುವಿಕೆ ತಂತ್ರಗಳು 15 ಅಂಕ. ಭಾರತದಲ್ಲಿ ಕುಟುಂಬ 11 ಅಂಕ. ನಂತರ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ 20 ಅಂಕ. ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು 15 ಅಂಕ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಷ್ಟು 15 ಅಂಕ. ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ 10 ಅಂಕ. ನೋಡಿ, ತುಂಬಾ ಈಸಿ, ಪಾಸ್ ಆಗೋದು ತುಂಬಾ ಈಸಿ. ನೋಡಿ, 1ನೇ ಅಧ್ಯಾಯ 20 ಮಾರ್ಕ್ಸು, ಇನ್ನು ಓದ್ಕೊಂಡು 20 ಮಾರ್ಕ್ಸ್ ಬರ್ತವೆ. ಇನ್ನು ಎಷ್ಟು 5ನೇ ಅಧ್ಯಾಯ, ಇದು ಓದ್ಕೊಂಡು 20 ಮಾರ್ಕ್ಸು, ಅಲ್ಲೇ 40 ಮಾರ್ಕ್ಸ್ ಆಯಿತು. ಆಮೇಲೆ ನೋಡಿ 15 ಮಾರ್ಕ್ಸ್ನು ಚಾಪ್ಟರ್ಗಳು ತುಂಬಾ ಇವೆ. ನೋಡಿ, ಇರೋದೇ 8 ಚಾಪ್ಟರು, ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು, ಪಾಸ್ ಆಗೋದು ಆರಾಮಾಗಿ ಆಗ್ಬೋದು. ನೋಡ್ಕೊಳ್ಳಿ, ತುಂಬ ಜನ ನೀವು ಪಾಸ್ ಆಗಲ್ಲ ಅಂದರೆ ತುಂಬ ಎಲ್ಲ ಓದಕ್ಕೆ ಹೋಗಬೇಡಿ. 1ನೇ ಚಾಪ್ಟರ್ನ ಓದ್ಕೊಳ್ಳಿ, ಆಮೇಲೆ 5th ಓದ್ಕೊಳ್ಳಿ, ಅಲ್ಲಿ ನಿಮಗೆ 40 ಮಾರ್ಕ್ಸ್ ಬರ್ತದೆ ಎಕ್ಸಾಮಲ್ಲಿ. ಆಮೇಲೆ ಇನ್ನೊಂದು 2 ಚಾಪ್ಟರ್ ಓದ್ಕೊಳ್ಳಿ. ಸೊ 2 ಓದ್ಕೊಳ್ಳಿ, ಆಮೇಲೆ 3 ಓದ್ಕೊಳ್ಳಿ. ಭಾಳ ಇಲ್ಲ, ಒಂದು 4 ಚಾಪ್ಟರ್ ಓದ್ಕೊಂಡ್ರಿ ನೀವು. 8ಅಲ್ಲಿ 4 ಬೇಡ, 3 ಓದ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ಬೋದು. ಓಕೆ, ಸೊ ಯಾರೆಲ್ಲ ಪಾಸ್ ಆಗಲ್ಲ ಅನ್ಕೋತೀರ ಅವ್ರು ಮಾತ್ರ ನೋಡಿ, ತುಂಬ 8 ಚಾಪ್ಟರು. ಸೊ ಒಂದು ವೀಕಲ್ಲಿ ನೀವು ಎಲ್ಲನೂ ಓದ್ಕೋಬೋದು. ಓಕೆ, ರಿವಿಷನ್ ಮಾಡ್ಕೊಂಡ್ರೆ ಸಾಕು, ನಮಗೆ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬೋದು. ತುಂಬಾ ಈಸಿ ಇರ್ತದೆ. ಮತ್ತು ಇಂಗ್ಲೀಷ್ ಮೀಡಿಯಮ್ ನೋಡ್ಕೊಳ್ಳಿ. ಓಕೆ, ಇಂಗ್ಲೀಷ್ ಮೀಡಿಯಮ್ ನೋಡ್ಕೋಬೇಡಿ. ಸೊ ಸೇಮ್ ನೀವು ಕೂಡ ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಆ್ಯಂಡ್ ಡೆಮೋಗ್ರಾಫಿ, ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್, ಅದೇ ರೀತಿ ಇದೇ ರೀತಿ ಫ್ಯಾಮಿಲಿ ಇನ್ ಇಂಡಿಯಾ ಎಲ್ಲ ಚಾಪ್ಟರ್ ಇರ್ತವೆ, ಇನ್ಕ್ಲೂಡ್ ಆಗಿರ್ತವೆ. ನೋಡ್ಕೊಳ್ಳಿ, ಅವ್ರಿಗೇನು ಡಿಫ್ರೆಂಟ್ ಇರೋದಿಲ್ಲ. ಕನ್ನಡ ಮೀಡಿಯಮ್ ಕೂಡ ಸೇಮ್ ಇರ್ತದೆ, ಇಂಗ್ಲೀಷ್ ಮೀಡಿಯಮ್ ಕೂಡ ಸೇಮ್ ಇರ್ತದೆ. ಎಷ್ಟು ಇಂಗ್ಲೀಷ್ ಮೀಡಿಯಮ್ ಇರ್ತದೆ ಮಾತ್ರ ಅಷ್ಟೇ. ಎಲ್ಲ ಸೇಮ್, ಅಂಕಗಳು ಸೇಮು ನೋಡಿ, ಅಂಕಗಳೆಲ್ಲ ಕೂಡ ಸೇಮ್ ಇರ್ತದೆ. ಓಕೆ, ಸೊ ಎಷ್ಟು ಪ್ರಶ್ನೆ ಪತ್ರಿಕೆ ಮತ್ತು ಮುಂದೆ ಕೂಡ ನಮಗೆ ಬ್ಲೂಪ್ರಿಂಟ್ ಹಾಕ್ತೀವಿ. ಓಕೆ, ಈಗ ಹಾಕಿದ್ದೀವಿ, ಬಟ್ ಇನ್ನೂ ಯಾವ ಬ್ಲೂಪ್ರಿಂಟ್ ಅಂದರೆ ಮಾಡಲ್ ಕ್ವೆಶ್ಚನ್ ಪೇಪರ್ ಜೊತೆ ಬರ್ತದೆ ಬ್ಲೂಪ್ರಿಂಟು. ಓಕೆ, ಅಂದರೆ ಏನು, ಇದ್ರ ಬೇಸ್ ಮೇಲೆ ಒಂದು ಮಾಡಲ್ ಕ್ವೆಶ್ಚನ್ ಬಿಟ್ಟಿರ್ತಾರೆ, ಪ್ರತಿಯೊಂದು ವಿಷಯದ ಮಾಡಲ್ ಕ್ವೆಶ್ಚನ್ ಬಿಟ್ಟಿರ್ತಾರೆ. ಅಲ್ಲಿ ನಿಮಗೆ ಗೊತ್ತಾಗ್ತದೆ ಯಾವ ಪಾಠದ ಮೇಲೆ ಯಾವ ಕ್ವಶನ್ ಕೇಳ್ತಾರಂತ. ಇದು ಎಷ್ಟು ಇಂಪಾರ್ಟೆಂಟು, ಈಗಿನ ಬ್ಲೂಪ್ರಿಂಟ್ ಎಷ್ಟು ಇಂಪಾರ್ಟೆಂಟು, ಅದೇ ರೀತಿ ಮಾಡಲ್ ಕ್ವೆಶ್ಚನ್ ಪೇಪರ್ ಎಷ್ಟು ಇಂಪಾರ್ಟೆಂಟು. ಆ ಮಾಡಲ್ ಪೇಪರಲ್ಲಿ ಬ್ಲೂಪ್ರಿಂಟ್ ಇರ್ತದೆ, ಇದೇ ಬ್ಲೂಪ್ರಿಂಟು ಸೇಮ್ ಟು ಸೇಮು ಆ ಮಾಡಲ್ ಕ್ವೆಶ್ಚನ್ ಪೇಪರ್ ಇರ್ತದೆ. ಮತ್ತು ಆ ಮಾಡಲ್ ಕ್ವೆಶ್ಚನ್ ಮುಖಾಂತರ ನಿಮಗೆ ಅನಾಲಿಸಿಸ್ ಕ್ವೆಶ್ಚನ್ ಪೇಪರ್ ಸೆಟ್ ಮಾಡ್ತಾರೆ. ಓಕೆ, ಎಲ್ಲಕ್ಕೂ ಒಂದೊಂದು ಲಿಂಕ್ ಇದೆ. ಸೊ ಡೋಂಟ್ ವರಿ, ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಅರ್ಥ ಆಗ್ತದೆ ನಿಮಗೆ. ಇವಾಗ ಅರ್ಥ ಆಗೋದಿಲ್ಲ, ಮುಂದೆ ಬಂದ ಮೇಲೆ ಅರ್ಥ ಆಗ್ತದೆ. ಯಾವಾಗ ನಾನು ಕೀ ಆನ್ಸರ್ ಹಾಕ್ತೀನಿ ಮತ್ತು ಬ್ಲೂಪ್ರಿಂಟನ್ನು ಬಿಡ್ತೀನಿ. ಓಕೆ, ಅವಾಗ ಗೊತ್ತಾಗ್ತದೆ. ಸ್ವಲ್ಪ ವೇಟ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಸೊ PDF ಹಾಕಿರ್ತೀನಿ ಗ್ರೂಪಲ್ಲಿ, ಜಸ್ಟು ಜಾಯ್ನ್ ಆಗಿಬಿಟ್ಟು ನೋಡ್ಕೊಳ್ಳಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.